ನಮಸ್ಕಾರ ವೀಕ್ಷಕರೇ, ಅಮೋಘ್ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗಾಗಿ ವೃತ್ತಿ ಮಾರ್ಗದರ್ಶನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಸಂವಿಧಾನದ ಕುರಿತು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅರಿವು ಅವಶ್ಯಕ ಎಂದು ಹೈಕೋರ್ಟ್ ವಿಶ್ರಾಂತ ನ್ಯಾಯಾಧೀಶರಾದ ಎಚ್ಎನ್ ನಾಗಮೋಹನ್ ದಾಸ್ ಅಭಿಪ್ರಾಯವನ್ನಪಟ್ಟರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ವೃತ್ತಿ ಮಾರ್ಗದರ್ಶನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆಯನ್ನ ಕೇವಲ ಅಂಕಗಳಿಂದ ಅಳೆಯಲು ಸಾಧ್ಯವಿಲ್ಲ ಎಂದರು. ಸ್ಪರ್ಧಾತ್ಮಕ ಯುಗದಲ್ಲಿ ಕಷ್ಟಪಟ್ಟು ವ್ಯಾಸಂಗ ಮಾಡುವುದು ಮುಖ್ಯವಾದರೂ ಸಂವಿಧಾನವನ್ನ ತಿಳಿದು ಅದರಂತೆ ಬದುಕುವುದು ಇನ್ನಷ್ಟು ಮುಖ್ಯ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದೇಶದ ಸಂವಿಧಾನ ಹಕ್ಕು, ಕರ್ತವ್ಯ ಹಾಗೂ ಕಾನೂನುಗಳ ಸಮಗ್ರ ಮಾರ್ಗದರ್ಶಕ ಎಂದು ತಿಳಿಸಿದರು. ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಎಲ್ಲ ಹಂತಗಳಲ್ಲೂ ನಮ್ಮನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಸಂವಿಧಾನ ಅನ್ನೋದು ಮರಿಬೇಡಿ. ಅದು ಎಲ್ಲ ಕ್ಷೇತ್ರಗಳಲ್ಲೂ ನಮ್ಗೆ ಬೇಕು. ಒಬ್ಬ ಲಾಯರ್ ಆಗಿ ನಮಗ್ ಬೇಕು, ಜಡ್ಜ್ ಆಗಿ ನಮ್ಗೆ ಬೇಕು, ಒಬ್ಬ ಅಧಿಕಾರಿಯಾಗಿ ನನ್ಗೆ ಬೇಕು, ಇಂಜಿನಿಯರ್ ಆಗಿ ನನ್ಗೆ ಬೇಕು, ಪಾಲಿಟಿಷಿಯನ್ ಆಗಿ, ಡಾಕ್ಟರ್ ಆಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ರೈತನಾಗಿ, ಒಬ್ಬ ಕಾರ್ಮಿಕನಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಜನರಿಗೆ, ಇಡೀ ದೇಶದ ಜನರಿಗೆ ಸಂವಿಧಾನ ಬೇಕು. ಆ ಸಂವಿಧಾನದ ತಿಳುವಳಿಕೆ ನಮ್ಮಲ್ಲಿ ಕೊರತೆ ಇದೆ. ಆ ಸಂವಿಧಾನವನ್ನು ಯಾರು ಸರಿಯಾಗಿ ತಿಳ್ಕೊಂಡು ಅದರಂತೆ ಬದುಕ್ತಾರೋ ಅವರಿಗೆ ಜೀವನದಲ್ಲಿ ಸರಿಯಾದ ದಿಕ್ಕಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್, ದಿಸ್ ಈಸ್ ಮೈ ಸ್ಟೋರಿ. ಹಾಗಾಗಿ ಆ ಸಂವಿಧಾನದ ಬಗ್ಗೆ ಒಂದಷ್ಟು ತಿಳುವಳಿಕೆ ನಿಮಗೆ ಕೊಡಬೇಕು ಅಂತ ನಿಮ್ಮ ಅಧಿಕಾರಿಗಳಾದ ಸತ್ಪಾಲ್ ಅವರು ನನಗೆ ಆದೇಶ ಮಾಡಿದ್ದಾರೆ. ನಾನು ಆ ದಿಕ್ಕಿನಲ್ಲಿ ಒಂದಷ್ಟು ನಿಮಿಷ ನಿಮಗೆ ಸಂವಿಧಾನನ ತಿಳಿಪಡಿಸ್ತಕ್ಕಂತ ಒಂದು ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಭಾರತ ದೇಶನ ಅರ್ಥ ಮಾಡ್ಕೊ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ, ಮೈ ಫ್ರೆಂಡ್ಸ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತನ ಅರ್ಥ ಮಾಡಿಕೊಂಡು ಅದರ ಮುಖಾಂತರ ಸಂವಿಧಾನ ಅರ್ಥ ಮಾಡಿಕೊಂಡ್ರೆ ಸಂವಿಧಾನದಲ್ಲಿ ಮೂಲ ತತ್ವಗಳು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ಮೂಲ ತತ್ವಗಳೇ ದೇಶದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗನ ಮುನ್ನಡೆಸ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕಾನೂನು ವಿಶ್ವವಿದ್ಯಾಲಯದ ಡೀನ್ ಎನ್ ಸತೀಶ್ ಗೌಡ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಕೆವಿ ಮುನಿರತ್ನಮ್ಮ, ತಾಲೂಕು ಕಲ್ಯಾಣಾಧಿಕಾರಿ ಆರ್ ಸಕ್ಬಾಲ್, ಬಾಗೇಪಲ್ಲಿ ತಾಲೂಕು ಅಧಿಕಾರಿ ಆರ್ ಶಿವಪ್ಪ, ಗುಡಿಬಂಡೆಯ ಶಂಕರಪ್ಪ, ಗೌರಿಬಿದನೂರಿನ ವನಜಾಕ್ಷಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ವರದಿ ಕೆ ಮುತ್ತಕದಹಳ್ಳಿ ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ.